ಕಾಂಪಿಟೇಟಿವ್ ದುನಿಯಾದಲ್ಲಿ ರಿಚ್ ಲೈಫ್ ಲೀಡ್ ಮಾಡಬೇಕು ಅಂತ ಅದೆಷ್ಟೋ ಎಂಪ್ಲಾಯೀಸ್ ಹಗಲು ರಾತ್ರಿ ಎನ್ನದೇ ದುಡಿತಾ ಇರ್ತಾರೆ. ಅದೆಷ್ಟೋ ಜನರಿಗೆ ಮನೆ ಯಾವುದು ಆಫೀಸ್ ಯಾವುದು ಅನ್ನೋದು ಗೊತ್ತಾಗದ ಸ್ಥಿತಿಯಲ್ಲಿ ಇರುತ್ತೆ. ಹೀಗಿರಬೇಕಾದ್ರೆ ಬೆಂಗಳೂರಿನ ಕೆಲ IT ಕಂಪನಿಗಳು 9 ಗಂಟೆ ಇದ್ದಂಥ ಕೆಲಸದ ಅವಧಿಯನ್ನು 14 ಗಂಟೆಗೆ ವಿಸ್ತರಣೆ ಮಾಡೋದಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. to 14 hours a day, 6.5 days a week, that was. And I have done it. Therefore, one thing I have followed, and that whatever advice I have given to others, I think by and large I have followed. ಇದು ಇನ್ಫೋಸಿಸ್ ನಾರಾಯಣಮೂರ್ತಿ ಹೇಳಿದ್ದ ಮಾತು. ಯುವ ಜನತೆ ವಾರಕ್ಕೆ 70 ಗಂಟೆಗಳ ಕಾಲ ಕೆಲಸ ಮಾಡಬೇಕು. ಭಾರತ ನನ್ನ ದೇಶ, ಇದಕ್ಕಾಗಿ ನಾನು ವಾರಕ್ಕೆ 70 ಗಂಟೆಗಳ ಕಾಲ ದುಡಿತೇನೆ ಅನ್ನುವ ಮನಸ್ಥಿತಿ ಬೆಳೆಸ್ಕೊಳ್ಬೇಕು ಅಂತ ಈ ಹಿಂದೆ NR ನಾರಾಯಣಮೂರ್ತಿ ಸಲಹೆ ಕೊಟ್ಟಿದ್ರು. ಇದು ಹಲವರ ಕೆಂಗಣ್ಣಿಗೂ ಗುರಿಯಾಗಿತ್ತು. ಆದ್ರೀಗ ನಾರಾಯಣಮೂರ್ತಿ ಸಲಹೆ ನಿಜವಾಗೂ ಸುಳಿವು ಸಿಕ್ಕಿದೆ. ಬೆಂಗಳೂರು ITBT ನೌಕರರಿಗೆ ಕಾರ್ಮಿಕ ಇಲಾಖೆ ಬಿಗ್ ಶಾಕ್ ಕೊಟ್ಟಿದೆ. IT ಸಿಬ್ಬಂದಿ ಕೆಲಸದ ಸಮಯ 14 ಗಂಟೆಗೆ ಎಕ್ಸ್ಟೆಂಡ್. 9 ಗಂಟೆ ಇದ್ದ ಸಮಯ ಈಗ 14 ಗಂಟೆಗೆ ಇನ್ಕ್ರೀಸ್. ಸಿಲಿಕಾನ್ ಸಿಟಿಯ IT ಕಂಪನಿಗಳಲ್ಲಿ ಕೆಲಸ ಮಾಡ್ತಿರುವ 20 ಲಕ್ಷ ಉದ್ಯೋಗಿಗಳಿಗೆ ಬಿಗ್ ಶಾಕ್ ಎದುರಾಗಿದ್ದು, ಕೆಲಸದ ಅವಧಿ 9 ಗಂಟೆ ಬದಲಿಗೆ 14 ಗಂಟೆ ವಿಸ್ತರಣೆಗೆ ಕಾನೂನು ತರಲು ಸರ್ಕಾರದ ಮೇಲೆ ITBT ಕಂಪನಿಗಳು ಒತ್ತಡ ಹಾಕಿವೆ. ಆದರೆ ಈ ನಯಾ ರೂಲ್ಸ್ಗೆ IT ಉದ್ಯೋಗಿಗಳು ನೆಗಿ ಅಂತಿದ್ದಾರೆ. ಕಾರ್ಮಿಕ ಇಲಾಖೆಯಿಂದಲೇ ಕಾನೂನು ಜಾರಿಗೆ ಸಿದ್ಧತೆ ನಡೆಸಲಾಗ್ತಿದ್ದು, ಅದೇ ಸಂಬಳ ಆದರೆ 14 ಗಂಟೆಗಳ ವರ್ಕಿಂಗ್ ಅವರ್ಸ್ ಹೆಚ್ಚಿಸಲು ಕಾರ್ಮಿಕ ಇಲಾಖೆ ಸಜ್ಜಾಗಿದೆ. IT ಎಂಪ್ಲಾಯೀಸ್ ಅಸೋಸಿಯೇಷನ್ ಜೊತೆಗೆ ಈ ಬಗ್ಗೆ ಸಭೆ ಕೂಡ ಮಾಡಲಾಗಿದ್ದು, ಸಭೆಯಲ್ಲಿ IT ನೌಕರರು ಭಾರೀ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. 14 ಗಂಟೆ ಕೆಲಸದಿಂದ ಮಾನಸಿಕ ಒತ್ತಡ, ಹಿಂಸೆ ಆಗುತ್ತೆ. ಹೀಗಾಗಿ ಸರ್ಕಾರ ಕಾನೂನು ತರಬಾರದು ಅಂತ ನೌಕರರು ಪಟ್ಟು ಹಿಡಿದಿದ್ದು, ಈಗಾಗಲೇ ಈ ಬಗ್ಗೆ ಸರ್ಕಾರ ಹಾಗೂ ಕಾರ್ಮಿಕ ಇಲಾಖೆಗೆ ಪತ್ರ ಕೂಡ ಬರೆಯಲಾಗಿದೆ. IT ಕಂಪನಿಗಳ ಈ ಪ್ರಸ್ತಾವನೆಗೆ ಆರಂಭದಲ್ಲಿಯೇ ಸಾಕಷ್ಟು ವಿರೋಧ ಕೇಳಿ ಬಂದಿದೆ. KITU ಅಂದ್ರೆ ಕರ್ನಾಟಕ ರಾಜ್ಯ ITES ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುಹಾಸ್ ಪ್ರಸ್ತಾವನೆ ವಿರುದ್ಧ ಗುಡುಗಿದ್ದಾರೆ. ಈಗ ಬರುವಂತಹ 14 ಗಂಟೆ ಇದರಲ್ಲಿ ಇದಕ್ಕಿಂತ 2 ಪಟ್ಟು ಜಾಸ್ತಿ ಕೆಲಸ ಮಾಡಬೇಕಂತ ಅವಶ್ಯ ಬರುತ್ತೆ ಅಂತ ಹೇಳಿದ್ರೆ, ಇದು 55 ಗಂಟೆ ಅಂತ ಹೇಳುವಾಗ ಇಲ್ಲಿ ಈಗ 14 ಗಂಟೆ ಬಂದರೆ ಮಿನಿಮಮ್ 84ರಿಂದ 90 ಗಂಟೆ ಮಿನಿಮಮ್ ಆಗಿ ವರ್ಕ್ ಮಾಡಬೇಕಾದ ಅವಶ್ಯ ಬರುತ್ತೆ. ಇದನ್ನು ಯಾವ ಕಾರಣಕ್ಕೂ ಒಪ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು. ಈಗಾಗಲೇ ಇರೋ ಸಮಯಕ್ಕಿಂತ ಅಧಿಕ ಅಂದ್ರೆ ಓವರ್ ಟೈಮ್ ಕೆಲಸ ಮಾಡೋ ಪರಿಸ್ಥಿತಿ ಇದ್ದು, ನೌಕರರು ಮಷೀನ್ ಅಂತೆ ಕೆಲಸ ಮಾಡ್ತಿದ್ದಾರೆ. ಒಂದು ವೇಳೆ ಸರ್ಕಾರ ಈ ಪ್ರಸ್ತಾವನೆಗೆ ಗ್ರೀನ್ ಸಿಗ್ನಲ್ ಕೊಟ್ರೆ 9 ಗಂಟೆ ಡ್ಯೂಟಿಗೆ ಅಡ್ಜಸ್ಟ್ ಆಗಿರೋ ನೌಕರರು 14 ಗಂಟೆ ಕೆಲಸ ಹೇಗ್ ಮಾಡ್ತಾರೆ ಅನ್ನೋದೇ ಬಿಗ್ ಚಾಲೆಂಜ್. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.